ನನ್ನ ಹೆಸರು ಸರಸ್ವತಿ ಅಂತ. ನಾವು ಚನ್ನಪಟ್ಟಣದವರು. ಗುರೂಜಿ ಶಂಕರ್ ಪ್ರಸಾದ್ ಅವ್ರಿಗೆ ತುಂಬ ತುಂಬ ಹೃದಯದ ಧನ್ಯವಾದಗಳು. ಯಾಕಂದರೆ ಮಗಳು ಬಂದು 29 ವರ್ಷ 30 ವರ್ಷಕ್ಕೆ ಬರ್ತಾ ಇದ್ರು ಅವಳಿಗೆ ಇನ್ನೂ ಮದುವೆನೇ ಸೆಟ್ ಆಗಿರಲಿಲ್ಲ. ಹೇಳಬೇಕು ಅಂದರೆ ಆಂಧ್ರ ಅಂತೆ, ಯಾರ್ಯಾರು ಏನೇನು ಎಲ್ಲೆಲ್ಲಿ ಹೇಳ್ತಾರೆ ಎಲ್ಲ ಕಡೆ ಪ್ರಯತ್ನ ಪಟ್ವಿ, ಏನೂ ಪ್ರಯೋಜನ ಆಗಲಿಲ್ಲ. ಹೇಳಬೇಕು ಅಂದರೆ ಅಕ್ಕಪಕ್ಕದವ್ರು ಇವಳು ಜಾತಕ ಸರಿ ಇಲ್ವೇನೋ ಇವ್ರ ಮಗಳದು, ಅದಕ್ಕೆ ಮದುವೆನೇ ಸೆಟ್ ಆಗ್ತಾಯಿಲ್ಲ, ಚುಚ್ಚು ಮಾತುಗಳಂತೂ ಕೇಳಿ ಕೇಳಿ ತುಂಬಾ ಬೇಜಾರಾಗ್ಬಿಟ್ಟಿತ್ತು. ಸುಮಾರು ಕಡೆ ಎಲ್ಲ ಪ್ರಯತ್ನ ಪಟ್ಟಿದ್ದೀವಿ, ಏನೂ ಪ್ರಯೋಜನ ಆಗಲಿಲ್ಲ. ಗುರೂಜಿಗಳೇ, ನಿಮ್ಮಿಂದ ಏನಾದರೂ ನಮಗೆ ಒಳ್ಳೇದಾಗುತ್ತೆ ಅಂದ್ಬಿಟ್ಟು ನಿಮಗೆ ಫೋನ್ ಮಾಡಿದ್ದೀನಿ ಅಂತ ಹೇಳಿದೆ. ಸರಿ ಬನ್ನಿ ನೋಡೋಣ, ಬನ್ನಿ ನಿಮ್ಮದು ಮಗಳ ಜಾತಕ ಎಲ್ಲ ತೊಗೊಂಡು ಬನ್ನಿ ಅಂದರು. ತೊಗೊಂಡು ಹೋದ್ವಿ. ಹೇಳ್ಬೇಕು ಅಂತಂದರೆ ನನಗೆ ನಂಬಿಕೆನೇ ಇರಲಿಲ್ಲ. ಇಷ್ಟೊಂದು ಆಂಧ್ರ ಅಂತೆ, ತಮಿಳ್ನಾಡಂತೆ, ಎಂತೆಂಥ ಜ್ಯೋತಿಷಿಗಳ ಹತ್ರ ಎಲ್ಲ ಹೋಗಿ ಬಂದ್ರೂ ಏನೂ ಪ್ರಯೋಜನ ಆಗಿಲ್ಲ. ಇವರಿಂದ ಆಗುತ್ತಾ ನೋಡೋಣ, ಒಂದು ಪ್ರಯತ್ನ ಪಡೋಣ ಅಂತ ಒಂದು ಅಪನಂಬಿಕೆ ಮೇಲೆ ಬಂದ್ವಿ. ಅಂದರೆ ಹೇಳ್ಬೇಕಂದ್ರೆ ನಿಜವಾಗ್ಲೂ ಅವ್ರಿಗೆ ಸಾಯೋವರೆಗೂ ನಾವು ಅವ್ರಿಗೆ ಋಣಿಯಾಗಿರ್ತೀವಿ. ಅಷ್ಟು ಚೆನ್ನಾಗೇ ನಮಗೆ ಅವ್ರು ಹೇಳ್ದಂಗೆ ನಾವು ನಡ್ಕೊಂಡ್ವಿ. ಅವ್ರು ಹೇಳಿದ್ದು ಪರಿಹಾರಗಳನ್ನೆಲ್ಲ ನಾವು ಮಾಡಿದ್ವಿ. ಈಗ ಚೆನ್ನಾಗಾಯಿತು. ಮತ್ತು ನಮ್ಮ ಮಗಳಿಗೆ ಮದುವೆನೂ ಸೆಟ್ ಆಯಿತು. ಇವಾಗ ಅವಳಿಗೆ ಮದುವೆನೂ ಮುಗ್ದಾಗಲೇ ಒಂದು 6 ತಿಂಗಳಾಯಿತು. ಅವರು ಚೆನ್ನಾಗಿದ್ದಾರೆ, ನಾವು ನೆಮ್ಮದಿಯಾಗಿದ್ದೀವಿ. ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು.